ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದಂತಹ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಬಿಬಿಎಂಪಿ ನೋಡಲ್ ಅಧಿಕಾರಿಯಾಗಿರುವಂತಹ ಪ್ರಯಾಗ್ ಅವರು ಒಂದು ಮಾನನಷ್ಟ ಮೊಕದ್ದಮೆಯನ್ನ ಕೇಸ್ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಇವಾಗ ಸ್ವತಃ ಪ್ರಯಾಗ್ ಅವರೇ ನಮ್ಮ ಜೊತೆ ಇದ್ದಾರೆ. ಸೊ ಈ ಒಂದು ಕೇಸ್ ಬಗ್ಗೆ ಆಗಿರ್ಬೋದು, ಏನಕ್ಕೆ ಅವರು ಕೇಸ್ ಹಾಕ್ತಿದ್ದಾರೆ ಅನ್ನುವಂತಹ ಮಾಹಿತಿನ ನಾನು ಒಂದೊಂದೇ ಕೇಳ್ತಾ ಹೋಗ್ತಾ ಇದ್ದೀನಿ. ಸರ್, ಈಗ ಡ್ರೋನ್ ಪ್ರತಾಪ್ ಅವರು ಈಗಾಗಲೇ ಬಿಗ್ ಬಾಸ್ ಸೀಸನ್ 10ನಲ್ಲಿ ಫಿನಾಲೆ ಅಂಥವ್ರು ತಲುಪಿದ್ದಾರೆ. ಸೊ ನೀವು ಇವಾಗ ಒಂದು ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕೋದಕ್ಕೆ ಕಾರಣ ಏನು ಅಂತ? ಸರ್, ಈಗಂತಲ್ಲ, ನಾವು ಡಿಸೆಂಬರ್ಲೇ ಯಾವಾಗ ಅದು ವಿಡಿಯೋ ನನಗೆ ಮೈತ್ರಿಗೌಡನ ಕಳಿಸ್ಕೊಟ್ರು, ಆವಾಗಲೇ ನಾವು ಪ್ರಶಾಂತ್ ನಾಯ್ಕರಿಗೆ ಫೋನ್ ಮಾಡಿ ಒಂದು 2 ದಿನ ಟೈಮ್ ಕೊಡಿ ಅಂತ ಕೇಳಿದಾಗ 2 ದಿನ ಟೈಮ್ ಕೊಟ್ವಿ. ನಾವು ತಪ್ಪಿಗೆ ಕ್ಷಮೆ ಇದ್ದೇ ಇರುತ್ತೆ, ಅದನ್ನು ಒಂದು ಅವಕಾಶ ಕೊಟ್ವಿ. ಅದಾದಮೇಲೆ ಇಲ್ಲ ಅವನು ಕೇಳೋಕ್ಕೆ ರೆಡಿ ಇಲ್ಲ ಅಂತ ಪ್ರೂಫ್ ಇದೆ ಅಂತೆ, ನೀವು ಲೀಗಲಾಗಿ ಮೂವ್ ಮಾಡಿ ಅಂದಾಗ ನಮ್ಮ ಲಾಯರ್ ಮುಖಾಂತರ ಒಂದು ಲೀಗಲ್ ನೋಟಿಸ್ನ ನಾವು ಕೊಟ್ವಿ. ಆ ಲೀಗಲ್ ನೋಟಿಸಿಂದ ಬಂದಿರೋವಂಥ ಪ್ರತಿಕ್ರಿಯೆಗೆ ನಮ್ಮ ಲಾಯರ್ಸು, ಅವ್ರ ಟೀಮ್ ಆಫ್ ಲಾಯರ್ಸು ಕಾನೂನಾತ್ಮಕವಾಗಿ ಏನು ನಾವು ಮಾಡ್ಬೋದು ಅದನ್ನು ಮಾಡಿದ್ದಾರೆ. ಸೊ ಈಸ್ ದ ರೈಟ್ ಪರ್ಸನ್ ಟು ಆನ್ಸರ್ ಆಲ್ ದ ಲೀಗಲ್ ಕ್ವಶನ್ಸ್. ಸೊ ನೀವು ಅವ್ರಿಗೆ ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ರಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ, ತಂಗಿಗಾಗಿರ್ಬೋದು, ತಾಯಿಗಾಗಿರ್ಬೋದು ಹಿಂಸೆ ಕೊಟ್ಟಿದ್ರು ಅಂತ ಅವರು ಒಂದು ಬಿಗ್ ಬಾಸ್ ಅಲ್ಲಿ ಹೇಳಿದ್ದಾರೆ. ಪ್ರೊಮೋ ಮೂಲಕ ಒಂದು ಹೈಲೈಟ್ಸ್ ಮಾಡಿದ್ದಾರೆ. ಅದೆಷ್ಟು ನಿಜ, ಎಲ್ಲಿ ಮಾಡಿದ್ರಿ, ಯಾವ ಥರ, ಯಾವ ಸಿಚುವೇಶನಲ್ಲಿ ಮಾಡಿದ್ರಿ ಆ್ಯಂಡ್ ಯಾವ ಒಂದು ಸಮಯದಲ್ಲಿ ಮಾಡಿದ್ರಿ ಅಂತ? ಅದು ಆಪಾದನೆ, ಅದು ಮಾಡಿದ್ರಿನಕ್ಕಿಂತ ಅವ್ರು ಆಪಾದನೆ ಮಾಡ್ತಾರೆ. ಈ ಆಪಾದನೆಯಲ್ಲಿ ಫಸ್ಟು 3 ವರ್ಷದ ಕೆಳಗಡೆ ಒಂದು ವೀಡಿಯೋ ನೋಡಿದ್ರೆ, ಇದೇ ಪಾಪ ಮೈತ್ರಿಗೌಡ ಅವರು ಪರ್ಮಿಷನ್ ತಗೊಂಡು ಅವರು ಆ ಕ್ಲಿಪ್ಪನ್ನು ಮಾಡಿದರು. ಅವನು ಆಪಾದನೆ ಮಾಡಿದಾಗ ಅವಾಗ 2 ಆಪಾದನೆ ಮಾಡ್ತಾರೆ. ಹೊಡೆದಿದ್ದು ಆಪಾದನೆ ಮಾಡಲ್ಲ, ಆಮೇಲೆ ಅವರ ತಾಯಿದ ಆಪಾದನೆ ಮಾಡಲ್ಲ. ನೀವು ಕರೆಕ್ಟಾಗಿ ಆ ಕ್ಲಿಪ್ನ ಗಮನಿಸಿದ್ರೆ ನನಗೆ ಮಾನಸಿಕ ಹಿಂಸೆ ಬಗ್ಗೆ ಮಾತಾಡ್ತಾರೆ. ನನ್ನ ತಂಗಿಗೆ ಯಾರು ಹೆಣ್ಣು ಕೊಟ್ಟರು ಅಂತ ಹೇಳ್ತಾನೆ ಅವನು, ಗಂಡು ಅನ್ನಲ್ಲ ಹೆಣ್ಣು ಅಂತಾನೆ ಅವನು. ಮಾತಾಡೋದ ಬರದಲ್ಲಿ, ಸುಳ್ಳು ಬರದಲ್ಲಿ ನಮ್ಮ ಕಡೆ ಹೆಣ್ಣಿಗೆ ಹೆಣ್ಣು ಕೊಡಲ್ಲ ಸರ್, ಹೆಣ್ಣಿಗೆ ಗಂಡು ಕೊಡ್ತಾರೆ. ಅಲ್ಲಿಗೆ ಅರ್ಥ ಆಯ್ತು ನಾವು ಇವ್ನು ಕತ್ತೊಡಿತೇನೆ ಅಂತ. ಅದೇ ತಕ್ಷಣ ನಾನು ರೆಸಿಸ್ಟ್ ಮಾಡ್ತೀನಿ ಅವ್ನ ಸ್ಟೇಟ್ಮೆಂಟ್ನ. ಇಂತಕ ಪ್ರೂಫ್ ಇದ್ದರೆ ಕೋರ್ಟಲ್ಲಿ ನಾನು ಕೇಸ್ ಹಾಕ್ತೀನಿ ಇದು ಅಂತ. ಅವನಲ್ಲಿ ಒಪ್ಕೊತಾನೆ, ಅದಕ್ಕೆ ಪ್ರೂಫ್ ಇದೆ ನಾನು ಕೊಡ್ತೀನಿ, ಕೇಸ್ ಹಾಕ್ತೀನಿ ಅಂತ. ಅದಾಗಿ ಕೆಲವೇ ದಿನಕ್ಕೆ ಅವನು ಕೋರ್ಟಲ್ಲಿ ಪ್ಲೀಡ್ ಮಾಡ್ತಾನೆ, ಗಿಲ್ಟಿ ಪ್ಲೀಡ್ ಮಾಡ್ತಾನೆ. ಅಲ್ಲಿ ಕೊಡ್ಬೋದಲ್ವ ಎವಿಡೆನ್ಸ್ ಇದ್ದರೆ? ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ ಕೋರ್ಟಲ್ಲಿ. ಇಲ್ಲ ಸರ್, ಈ ಥರ ಡಾಕ್ಟರ್ ಪ್ರಯಾಗ್ ಆಗಲಿ ಅವರ ಸಿಬ್ಬಂದಿ ನಾನು ಹೊಡೆದು ಅವಾಗ ಹೇಳ್ಬೋದಾಗಿತ್ತು. ಒಂದು ಸರಿ 2 ಸರಿ ಗಿಲ್ಟಿ ಪ್ಲೀಡ್ ಮಾಡಿಯಾನೆ ಅವನು, ಫೈನು ಕಟ್ಟಿಯಾನೆ. ಅದರದ್ದು ವೀಡಿಯೋನ ನಮ್ಮ ಲಾಯರ್ ಸಾಹೇಬ್ ನೋಡಿದಾಗ, ಇಲ್ಲ ವಿ ಹ್ಯಾವ್ ಎ ಫಿಟ್ ಕೇಸ್ ಫಾರ್ ದಿಸ್ ಅಂತ. ಇನ್ನೊಂದೆಲ್ಲ ಹೇಳ್ತಾರೆ, ಇಲ್ಲ ಅವ್ನು ನಿಮ್ಮ ಹೆಸರಲ್ಲಿಲ್ಲ ಅಂತ ಹೇಳ್ತಾರೆ. ನಮ್ಮ ಲಾಯರ್ ಚೆನ್ನಾಗಿ ಹೇಳಿದ್ರು, ನಮ್ಮ ಸೆಕ್ಷನ್ ನಾನು ಓದಿದ್ದೀನಿ. ಒಬ್ಬ ವ್ಯಕ್ತಿ ಹೆಸರು ಹೇಳ್ಬೋದು, ಇಲ್ಲ ಅವ್ನು ಹಾಕೊಂಡ್ರೆ ಹುದ್ದೆಲ್ಲ ಅವನು ಹೇಳ್ಬೋದು. ನಾನು ಎಕ್ಸಾಂಪಲ್ ಕೊಟ್ಟು ಸಹ ಹೇಳ್ತೀನಿ. ಈಗ ಯಾರೋ ಒಂದು ಹುದ್ದೆಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಹುದ್ದೆ ಅಡ್ರೆಸ್ ಮಾಡು ಸಹ ನೀವು ಅವನ್ನ ಡಿಫೈನ್ ಮಾಡ್ಬೋದು, ಆ ವ್ಯಕ್ತಿ ಹೆಸರು ಸಹ ನೀವು ಡಿಫೈನ್ ಮಾಡ್ಬೋದು. ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ಲು ಅವನು ಗೌರ್ಮೆಂಟ್ ಕೊಟ್ಟಿರುವಂಥ ಒಂದು ಜವಾಬ್ದಾರಿನ ನಿರ್ವಹಿಸ್ತಾ ಇರ್ತಾನೆ. ಆ ಟೈಮಲ್ಲಿ ಈ ಥರ ಇಲ್ಲ ಸಲ ಆರೋಪ ಮಾಡಿದಾಗ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಏನು ಪ್ರಾವಿಷನ್ ಇರುತ್ತೆ ಅದನ್ನೆಲ್ಲ ನಾವು ಪಡೆ ತೊಗೊಂಡು ನಮ್ಮ ಲಾಯರ್ಸ್ ಎಲ್ಲ ಸೂಕ್ತವಾಗಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸೊ ಹಂಗಾಗಿ ವಿ ಹ್ಯಾಡ್ ನೋ ಅದರ್ ಆಪ್ಷನ್ಸು. ಹಾಗಾಗಿ ನಾವು ಅದನ್ನು ಹಾಕಲೇಬೇಕಾಗಿತ್ತು. ಅವಕಾಶ 1 ಸರಿ ಇಲ್ಲ 2 ಸಲ 3 ಸಲ ಕೊಟ್ಟರು ಮನುಷ್ಯ ಬದಲಾಗಲ್ಲ ಅಂದರೆ ಕಾನೂನು ಮೂಲಕನೇ ನಾವು ಫೈಟ್ ಮಾಡ್ತೀವಿ. ಈಗ ನೀವು ಮಾನನಷ್ಟ ಮೊಕದ್ದಮೆಯನ್ನು ಕೇಸನ್ನು ಆಲ್ರೆಡಿ ಹಾಕಿದ್ದೀರಾ, ಆಗ್ತಾ ಇದ್ದೀರಾ ಅಂತ ಹೇಳಿ? ಒಂದು ಕೇಸು ಸಾಹೇಬರು ನಮಗೆ ರಿಸೀವ್ ಮಾಡಿ ತೋರಿಸಿದ್ದಾರೆ. ಮಿಕ್ಕಿದ್ದು 2 ಅವ್ರು ಮಾತಾಡ್ತಾರೆ. ಕಾನೂನು ಪ್ರಕಾರ ನನಗಿಂತ ಅವ್ರು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಹಾಗಾಗಿ ನಾನು ಅವನ ಥರ ನಾನು ಸೆಂಟರ್ನಾಗ ಬರಲ್ಲ, ನಾನು ಲಾಯರ್ ಅಲ್ಲ. ಕಾನೂನಾತ್ಮಕವಾಗಿ ಏನೇನು ಮಾಡಿದ್ದಾರೆ ನಮ್ಮ ಲಾಯರ್ಸ್ ವಿಲ್ ಬಿ ರೈಟ್ ಪರ್ಸನ್ ಟು ದಿಸ್. ನನಗೆ ಅವನು ಏನು ಮಾಡಿದ್ದ ಅದ್ರ ಬಗ್ಗೆ ನಾನು ಕ್ಯಾನ್ ಕಾಮೆಂಟ್ ಆ್ಯಂಡ್ ಗಿವ್. ಕಾನೂನಾತ್ಮಕ ಏನೇನು ಹೋರಾಟ ಮಾಡ್ತೀವಿ ಎಲ್ಲದು ನಮ್ಮ ರೈಟ್ ಪರ್ಸನ್. ಇಬ್ಬರು ಲಾಯರ್ಸ್ ಇದ್ದಾರೆ, ಇನ್ನೊಬ್ಬರು ಲೇಡಿ ಇದ್ದಾರೆ. ದ ರೈಟ್ ಪರ್ಸನ್ ಟು ಆನ್ಸರ್. ಯಾವ ಸೆಕ್ಷನ್ ಹಾಕಿರೋ ಏನೇನು ಹಾಕಿರೋ ಅವ್ರು ರೈಟ್ ಪರ್ಸನ್ ಟು ಆನ್ಸರ್. ಮಾನನಷ್ಟ ಮೊಕದ್ದಮೆ ಅಂತಂದರೆ ಎಷ್ಟು ಒಂದು ಹಣ ಅಥವಾ ಆಗಿರ್ಬೋದು, ಅಥವಾ ಏನಾದರೂ ಒಂದು ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾ? ಅವ್ರು ಏನೇನು ಹಾಕಿದ್ದಾರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು 49 lakhs, ಇನ್ನೊಂದು 2 lakhs ಅಂತ ಹೇಳಿದ್ದಾರೆ. ಅದು ಡೀಟೇಲ್ಸ್ ಎಲ್ಲ ಅವ್ರ ತಕ ಜಾಸ್ತಿ ಇದೆ. ಯಾಕಂದ್ರೆ ನಾನು ಜಸ್ಟ್ ಈಗ ಬಂದೆ, ವರ್ಕಿಂದ ಈಗ ಬಂದೆ, ಒಂದು ಆನೆ ಕಾರ್ಯಾಚರಣೆ ಇತ್ತು, ಮುಗಿಸ್ಕೊಂಬಂದೆ. ನನಗೆ ಒಂದು ಪಾಪ ಕಳಿಸ್ಕೊಟ್ರು. ನನ್ನ ವ್ಯಾಪ್ತಿಗೆ ಏನು ಬರುತ್ತೆ ನಾನು ಮಾತಾಡ್ಬೋದು, ವಿತ್ ಎವಿಡೆನ್ಸ್ ಮಾತಾಡ್ಬೋದು. ನಿಮ್ಗೆ ಏನೇ ಬೇಕಂದ್ರೆ ಹೆಚ್ಚಿನ ಮಾಹಿತಿ ನಮ್ಮ ಲಾಯರ್ಸ್ ವಿಲ್ ಬಿ ರೈಟ್ ಪರ್ಸನ್ ಟು ಗಿವ್ ಇನ್ ಡೀಟೇಲ್. ಈಗ ನೀವು ಕೊರೋನಾ ಟೈಮಲ್ಲಿ ವಿಚಾರಣೆ ಮಾಡುವಂತಹ ಸಮಯದಲ್ಲಿ ಡ್ರೋನ್ ಪ್ರತಾಪ್ ಅವರೇ ಇದ್ರಾ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ರಾ ಅಂತ? ಸರ್, ಈಗ ಸಿಂಪಲ್ ವೈಲೇಷನ್ ಮಾಡಿದಾರು ಡ್ರೋನ್ ಪ್ರತಾಪ್. ಅವನ ಬಗ್ಗೆ ಅಷ್ಟು ನಾವು ವಿಚಾರಣೆ ಮಾಡೋಕ್ಕೆ ಅವನ ಅವಕಾಶ ಯಾಕೆ ಮಾಡಿಕೊಟ್ಟ? ಒಂದು ಸುದ್ದಿವಾಹಿನಿಗೆ ಹೋಗ್ಬಿಟ್ಟು ನಾನು ಕ್ವಾರಂಟೈನ್ ಬ್ರೀಚ್ ಮಾಡಿ ಸ್ಪಷ್ಟೀಕರಣಕ್ಕೆ ಬಂದಿದ್ದೀನಿ ಅಂತ ಘಂಟಾಘೋಷವಾಗಿ ಹೇಳ್ಕೊಂಡಾಗ ಮಾಧ್ಯಮಕ್ಕೆ ಒಬ್ಬರು ಪಬ್ಲಿಕ್ ಅವರು ಆವಾಗ ಟ್ವಿಟರ್ ಇತ್ತಲ್ಲ, ಈಗ ಎಕ್ಸ್ ಅಂತೀವಲ್ಲ, ಅದಕ್ಕೆ ಟ್ವೀಟ್ ಮಾಡಿ ಒಂದು ವಿಡಿಯೋ ಕ್ಲಿಪ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆವಾಗಿದ್ದ ಗೃಹ ಮಂತ್ರಿಗಳಿಗೆ ಟ್ಯಾಗ್ ಮಾಡಿ ಪ್ರಶ್ನೆ ಮಾಡ್ತಾರೆ. ಅವನು ಸೆಲೆಬ್ರಿಟಿ ಸೈಂಟಿಸ್ಟ್ ಅಂತ, ಅವನಿಗೊಂದು ರೂಲ್ಸಾ ನಮಗೊಂದು ರೂಲ್ಸಾ ಅಂತ. ಆ ಕಾರಣಕ್ಕೆ ಆ ಪ್ರಕರಣ ತುಂಬ ದೊಡ್ಡ ಹೈಪ್ ಆಗಿ ಅದು ಇನ್ನೊಬ್ರು ಒಂದು ಟೀಮ್ಗೆ ಹೋಗಿತ್ತು. ಆ ಟೀಮ್ ಕಾರಣಾಂತರದಿಂದ ಅವ್ರು ಬೇಸಕ್ಕಾಗಿಲ್ಲ. ಆವಾಗ ನನ್ನ ಬಾಸ್ ಆದಂತಹ ಮೇಜರ್ ಮಣಿವಣ್ಣನ್ ಸರ್ ನೀವು ಹ್ಯಾಂಡಲ್ ಮಾಡಿ ಅಂತಂದಾಗ
ನಾವು ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಬೋದು, ತಲಗಟ್ಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದಕ್ಕಿಂತ ಮುಂಚೆನೂ ಅಲ್ಲಿ ಅವರು ಏನಿದೆಯಲ್ಲ ವಿಂಡ್ ಫಾಲ್ ಇದೆಯಲ್ಲ ಅವ್ರ ಮನೆಗೆಲ್ಲ ವಿಸಿಟ್ ಮಾಡಿ ಅವ್ನು ಬ್ರೀಚ್ ಮಾಡಿ ಅಂತ ಖಾತ್ರಿಪಡಿಸಿ ಇನ್ನೊಂದ್ಸರಿ BTV ವಾಹಿನಿಗೆ ಸಹ ಹೋಗಿ ಎಲ್ಲ ಪತ್ತೆ ಮಾಡಿಕೊಂಡು ವಿತ್ ಪ್ರೂಫ್ FIR ನಾವು ಹಾಕ್ತೀವಿ. ಆಮೇಲೆ ನನಗೂ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟೇನು ಇದಲ್ಲ, ದೇರ್ ಆಲ್ಸೋ ಗೌರ್ಮೆಂಟ್ ಅಫಿಷಿಯಲ್ಸು ವಿತೌಟ್ ಪ್ರೂಫ್. ಈಗ ನನ್ನ ಲಾಯರಿಗೆ ನೀವು ಕೇಳಿದಾಗ ನಾನು ಫೈಲ್ ಮಾಡಬೇಕಾದ್ರೂ ದೇ ಹ್ಯಾಸ್ ಸೋ ಮೆನಿ ಥಿಂಗ್ಸ್. ನೀವು ನೋಡೋರ್ಸ್ ಅಂತ ನಮಗೆ ಗೌರ್ಮೆಂಟ್ ಆರ್ಡರ್ ಕೊಟ್ರಿ, ಬ್ರೀಚ್ ಮಾಡೋದಕ್ಕೆ 4 ಪಾಯಿಂಟ್ಸ್ ಕೇಳ್ತಾರೆ. ನಾನು ಖುಷಿ ಪಡ್ತೀನಿ. ಈಗ ನಾನು ಸಹ ಏನಾರ ಕಾನೂನು ಮಾಡಬೇಕು ಅಂದರೆ ಪೊಲೀಸು ದೇ ವಿಲ್ ಆಸ್ಕ್ ಫಾರ್ ಎವಿಡೆನ್ಸ್. ಪ್ರತಿಯೊಂದು ಎವಿಡೆನ್ಸ್ ಕೊಟ್ಟು ಎಲ್ಲ ಮಾಡಿ ಅವ್ನಿಗೆ ಅವಕಾಶ ಕೊಟ್ಟು ಎಲ್ಲ ಆಗಿ ಅವನು ಸೆಕೆಂಡ್ ಟೈಮು ಲಾಯರ್ ಕರ್ಸ್ಕೊತಾನೆ. ಇದೇ ಪ್ರೈಡ್ ಹೋಟ್ಲಲ್ಲಿ ನಾನು ಫಸ್ಟಿಗೆ ಆ ಟೈಮಲ್ಲಿ ಅಲ್ಲಿ ಹಾಕ್ಬೇಕಂದ್ರೆ ಕಾನೂನು ಇರಲಿಲ್ಲ ನಮಗೆ. ಈಗ ಕೂಡ ಬೀನಿಂದ ಗೌರ್ಮೆಂಟ್ ಕ್ವಾರಂಟೈನು, ಪಬ್ಲಿಕ್ ಇರ್ತಾರಲ್ಲ ಒಂದು 10 ಜನ ಇರ್ತಾರಲ್ಲ. ಬಟ್ ಆ ಟೈಮಲ್ಲಿ ತುಂಬ ಹೈಪ್ ಇತ್ತಲ್ಲ, ಜನಕ್ಕೆ ಸಂಪರ್ಕ ಬರೋದು ಬೇಡ, ಒಂದು ಸ್ವಲ್ಪ ಮೀಡಿಯಾದಿಂದ ಹೊರಗಡೆ ಅಂದ್ಬಿಟ್ಟು ನಮ್ಮ ಬಾಸು ನಾನು ಇದು ಮಾಡಿ ನಮ್ಮ ಚೇತನ್ ಅವರು ಸ್ಪೆಷಲ್ಲಾಗಿ ಪ್ರೈಡ್ ಹೋಟ್ಲಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವನಿಗೆ VIP ಹೋಟ್ಲು ಬುಕ್ ಮಾಡಿಸಿದ್ದು. ಅಂದರೆ ಅಮೌಂಟ್ ಅವನೇ ಪೇ ಮಾಡ್ದ. ಇಷ್ಟೆಲ್ಲ ಅವನಿಗೋಸ್ಕರ ನಾವು ಮೀಡಿಯಾದಿಂದ ಹೊರಗಿಟ್ಟು ಮೀಡಿಯಾನ ನಾವು ಅವನಿಗೆ ಸಂಪರ್ಕ ಬರೋದೆಲ್ಲ ಮಾಡಿದ್ಮೇಲೆ ಅವನು ಅಲ್ಲೊಂದು ಮಾತಾಡ್ತಾನೆ, ನಾನು ಪರ್ದೆ ಓಪನ್ ಮಾಡ್ತಾ ತುಂಬ ಮೀಡಿಯಾ ಇದ್ದರು, ಆಮೇಲೆ ಹೋಟೆಲ್ ಪ್ರೈಡ್ ಸುತ್ತ ಪೊಲೀಸ್ ಇದ್ದು ಅಂತ ಹೇಳ್ತಾರೆ. ಇವತ್ತು ನೀವು ಅಶೋಕ್ಪುರ ಪೊಲೀಸನ್ನ ಕೇಳ್ಬೋದು, ಅವನಂಥ ದೊಡ್ಡ ವ್ಯಕ್ತಿ ಅಲ್ಲ ಅವನು. ಒಬ್ಬ ವ್ಯಕ್ತಿಗೆ ಇಡೀ ಪ್ರೈಡ್ ಹೋಟ್ಲು ರಿಸರ್ವ್ ಪೊಲೀಸ್ ಆಗೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸರ್. ಅಶೋಕ್ಪುರಂ ಪೊಲೀಸ್ ಇವತ್ತು ಕೇಳ್ಬೋದು ನೀವು, ಸರ್ ಆವತ್ತು ನೀವು ಏನಾರ ಅಷ್ಟೊಂದು ಕೊಟ್ಟಿದ್ದೀರ ಸೆಕ್ಯೂರಿಟಿ ಅಂತ. ಇದಿದ್ದೇ ಇಬ್ಬರು ಕಾನ್ಸ್ಟೇಬಲ್ ಮುಫ್ತಿ ನನ್ನೊಟ್ಟಿಗೆ ಬಂದಿದ್ರು, ಅವನ್ನ ಎತ್ತಾಕೊಂಬರೋಕ್ಕೆ ನಾವು ಬಂದಿದ್ದು ಅಷ್ಟೇ. ಬಿಟ್ಟರೆ ನಾನು ಮೀಡಿಯಾಗಾಗಲಿ ಅಥವಾ ಪೊಲೀಸಿಗೆ ಮಾಡೋದ ಆಗಿಲ್ಲ. ಇದೇನು ಗೊತ್ತಾ, ಒಂದು ಸಿಂಪತಿ ಗಿರ್ಸೋದಿದೆಯಲ್ಲ ಅದು ಆಗಿದೆ ಅಲ್ಲಿ ಅಂತ ನಮಗೆ ಸ್ಪಷ್ಟವಾಗಿ ಆಗಿದೆ. ಓಟ್ ಬರಲಿ ಅಂತ ಅದನ್ನು ಮಾಡಿರೋದೊಂದು. ಅವನಿಗೆಲ್ಲಕ್ಕೋಸ್ಕರ ನಾವು ಈ ಥರ ಆಪಾದನೆ ಮಾಡೋದಕ್ಕೆ ನಾವು ರೆಡಿ ಇಲ್ಲ ಸರ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.